ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದಂತ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಕ್ಷದ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಅಖಿಲ್ ರೆಡ್ಡಿಗೆ ಈಗ ನಿಖಿಲ್ ಕುಮಾರಸ್ವಾಮಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಖಿಲ್ ರೆಡ್ಡಿ ಅವರಿಗೆ ಬೇಕಾದಂತ ಸಂಪೂರ್ಣ ಕಾನೂನಿನ ಬೆಂಬಲವನ್ನು ನೀಡ್ತೀವಿ. ನಮ್ಮ ಕಾರ್ಯಕರ್ತನ ರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ. ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದೆಗುಂದದಿರಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಆಡಳಿತ ದುರುಪಯೋಗವನ್ನ ಪಡಿಸಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಮ್ಮ ಕಾರ್ಯಕರ್ತನಿಗೆ ನ್ಯಾಯ ಸಿಗೋವರೆಗೂ ನಾವು ವಿಶ್ರಮಿಸಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರಾಜಕೀಯ ಜೋರಾಗ್ತಾ ಇದ್ರೆ, ಇನ್ನು ಒಂದ್ ಕಡೆ ಬಿಡದಿ ರೈತರು ಮರಗಳನ್ನ ತಪ್ಪಿಕೊಂಡು ಇವತ್ತು ಭೂಸ್ವಾಧೀನ ವಿರೋಧಿಸಿ ಅಪ್ಪಿಕೋ ಚಳವಳಿಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬನ್ನಿಗಿರಿ ಗ್ರಾಮದಲ್ಲಿ ನೂರಾರು ರೈತರು ಅಪ್ಪಿಕೋ ಚಳವಳಿಯನ್ನ ಮಾಡಿದ್ರು. ಬನ್ನಿಗಿರಿ ಗ್ರಾಮದ ತೋಟದಲ್ಲಿ ಅಡಿಕೆ ಮರ, ತೆಂಗಿನ ಮರಗಳನ್ನ ತಪ್ಪಿಕೊಂಡು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಮರಗಿಡಗಳನ್ನ ಬಿಡಿ, ಬೇರೆ ಕಡೆ ಯೋಜನೆ ಮಾಡಿ, ಇಲ್ಲಿರುವಂತ ಮರಗಿಡಗಳನ್ನ ಯಾಕೆ ಕಡಿತಾ ಇದ್ದೀರಾ ಅಂತ ಟೌನ್ಶಿಪ್ ಯೋಜನೆ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಇಲ್ಲಿ ಬಂದು ಇದನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗಿದೀವಿ. ಅವರು ಅಲ್ಲಿ ಮಾಡಕ್ ಆಯ್ತದ, ಸುಮ್ನೆ ಫೋಟೋ ವಿಡಿಯೋಗೋಸ್ಕರ ನೆಟ್ಬಿಟ್ಟಿದ್ದಾರೆ. ಲಕ್ಷಾಂತರ ಮರ ನೆಡ್ತೀವಿ ಅಂತ ಫೋಟೋದಲ್ಲೆಲ್ಲ ಹೇಳಿದ್ರಲ್ಲ, ಅದೇ ತರ ಇಲ್ಲಿರೋ ಮರಗಳನ್ನ ಉಳಿಸ್ಬೇಕಲ್ವಾ ಅವರು. ಇಲ್ಲಿ ನೋಡಿದ್ರೆ ಇಷ್ಟು ಕಾಯಿ ಬುಟ್ಟಿ ಫಲ ಕೊಡುವಂತ ಮರಗಳನ್ನ ಕಡಿಯಕ್ ನಿಂತವ್ರೆ, ಪರಿಸರನ ಹಾಳು ಮಾಡ್ಬೇಕು ಅಂತವ್ರೆ. ನಾವು ಇವನ್ನ ಎಷ್ಟು ಕಷ್ಟ ಬಿದ್ದಿ ಸುಸಿಗಳನ್ನ ನೆಟ್ಟಿದೀವಿ ಅನ್ನೋದು ನಮಗ್ ಗೊತ್ತು.